ಇರಾನ್ನ ಹೊಸ ಸುಪ್ರೀಂ ಲೀಡರ್ ಕತೆ ಅಧಿಕಾರಕ್ಕೆ ಬಂದ 10 ದಿನದಲ್ಲಿ ಮುಗ್ದೋಯ್ತಾ? ಇರಾನ್ ಈಗ ಜಗತ್ತೇ ಊಹಿಸದಂತಹ ಸೈಲೆಂಟ್ ಎಂಡ್ ಗೇಮ್ ಪ್ಲಾನ್ ರೆಡಿ ಮಾಡಿದ್ಯಾ? ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಿಡ್ಲ್ ಈಸ್ಟ್ ಯುದ್ಧ ಈಗ ಅತ್ಯಂತ ಕ್ರಿಟಿಕಲ್ ಹಂತಕ್ಕೆ ಬಂದು ನಿಂತಿದೆ. ಇಡೀ ಜಗತ್ತು ಇರಾನ್ ಕಡೆಗೆ ತಿರುಗಿ ನೋಡ್ತಿದೆ. ಯಾಕಂದ್ರೆ ಅಲ್ಲಿಂದ ಬರ್ತಿರುವ ಸುದ್ದಿಗಳು ಸಾಮಾನ್ಯವಾದದ್ದಲ್ಲ. ಅಲಿ ಖಮೇನಿ ಹತ್ಯೆಯಾಗಿ ಅವರ ಮಗ ಮುಜ್ತಬಾ ಅಧಿಕಾರ ವಹಿಸಿಕೊಂಡಿದ್ದೇ ತಡ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದಲ್ಲಿ ಗೇರ್ ಚೇಂಜ್ ಮಾಡಿವೆ. ಈಗ ಮುಜ್ತಬಾ ಬದುಕಿದ್ದಾರಾ ಅನ್ನೋದೇ ಡೌಟ್. ಅವರು ಇರಾನ್ನಲ್ಲೇ ಇದ್ದಾರಾ ಅಥವಾ ರಷ್ಯಾಗೋಗಿ ಪುಟಿನ್ ಪ್ರೊಟೆಕ್ಷನ್ನಲ್ಲಿ ಇದ್ದಾರಾ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸತ್ತು ಹೋಗಿದ್ದಾರೆ ಅನ್ನುವ ಸುದ್ದಿ ವೈರಲ್ ಆಗ್ತಿರೋದು ನಿಮಗೆ ಗೊತ್ತಿರಬಹುದು. ಆ ರಿಪೋರ್ಟ್ಗೂ ಕೂಡ ಕ್ಲಾರಿಟಿ ಸಿಗ್ತಿಲ್ಲ. ಇನ್ನು ಲೇಟೆಸ್ಟ್ ವರದಿಗಳ ಪ್ರಕಾರ ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಮುಖ್ಯಸ್ಥ ಅಲಿ ಲಾರಿಜಾನಿ ಕೂಡ ಗಾನ್. ಈ ಬಗ್ಗೆ ಇರಾನ್ ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ. ಇರಾನ್ನ ದೊಡ್ಡ ತಲೆಗಳು ಒಂದೊಂದಾಗಿಯೇ ಉರುಳುತ್ತಿವೆ. ಅದರಲ್ಲೂ ಈಗ ಇರಾನ್ನ ಗುಪ್ತಚರ ವಿಭಾಗದ ಮುಖ್ಯಸ್ಥನನ್ನ ಕೂಡ ಮುಗಿಸಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹೀಗೆ ಒಂದೊಂದೇ ತಲೆಗಳು ಹೋಗ್ತಾ ಇರುವಾಗ ಇದನ್ನೆಲ್ಲ ತಡೆಯಲಾರದೆ ಇರಾನ್ ಇಸ್ರೇಲ್ ಎದುರು ಮಂಡಿಯೂರುತ್ತಾ ಅಥವಾ ಮುಜ್ತಬಾ ಖಮೇನಿ ಹೇಳುವ ತರ ಏಟಿಗೆ ಎದಿರೇಟನ್ನ ಇರಾನ್ ಕೊಡ್ತಾನೆ ಇರುತ್ತಾ? ಇಲ್ಲಿ ಒಂದಂತೂ ನಿಜ, ಮಿಡ್ಲ್ ಈಸ್ಟ್ನಲ್ಲಿ ಈಗ ಹೊಸ ಪವರ್ ಗೇಮ್ ಸೃಷ್ಟಿಯಾಗಿದೆ. ಇಸ್ರೇಲ್, ಅಮೆರಿಕ, ಇರಾನ್ ಮೂವರಲ್ಲೂ ಒಬ್ರು ಹಿಂದೆ ಸರಿಯದೆ ಜಗತ್ತನ್ನೇ ಅನಿಶ್ಚಿತತೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಅದರಲ್ಲೂ ಈಗ ಇರಾನ್ನ ಭವಿಷ್ಯದ ನಡೆಗಳು, ಆ ಫ್ಯೂಚರ್ ಮೂವ್ಸ್ ಹೇಗಿರುತ್ತೆ ಅನ್ನೋದು ಇಡೀ ಜಗತ್ತಿಗೆ ಕಾಡ್ತಿರುವ ಪ್ರಶ್ನೆ. ಯಾಕಂದ್ರೆ ಅದು ನಿಮ್ಮ ಪೆಟ್ರೋಲ್ ರೇಟ್ನಿಂದ ಹಿಡಿದು ಜಾಗತಿಕ ಶಾಂತಿಯವರೆಗೆ ಎಲ್ಲವನ್ನ ಡಿಸೈಡ್ ಮಾಡುತ್ತೆ. ಈ ಎಲ್ಲ ವಿಚಾರದ ಬಗ್ಗೆ ಪಿನ್ ಟು ಪಿನ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಅಲಿ ಖಮೇನಿ ಮಗ ಮುಜ್ತಬಾ ಅವರನ್ನ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡಿದ ಮರುಕ್ಷಣ ಮಿಡ್ಲ್ ಈಸ್ಟ್ನಲ್ಲಿ ಅಸಲಿ ಆಟ ಶುರುವಾಗಿದೆ. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಅಂದ್ರೆ ಖಮೇನಿಗಳ ಆಡಳಿತ ತೆಗೆದು ಶತಾಯಗತಾಯ ಪ್ರಜಾಪ್ರಭುತ್ವ ತರಲೇಬೇಕು ಅನ್ನೋದು ಇಸ್ರೇಲ್ ಅಮೆರಿಕಾದ ಪ್ಲಾನ್. ಇರಾಕ್, ಸಿರಿಯಾ, ವೆನೆಜುವೆಲಾವನ್ನ ಕೈಗೊಂಬೆ ಮಾಡಿಕೊಂಡಿರುವ ತರ ಇರಾನ್ನಲ್ಲೂ ಮಾಡಬೇಕು ಅನ್ನೋದು ಟ್ರಂಪ್ ಪ್ಲಾನ್. ಅದಕ್ಕೀಗ ಮೆಸೇಜ್ ಕ್ಲಿಯರ್ ಆಗಿದೆ. ನೀವು ಯಾರನ್ನೇ ಲೀಡರ್ ಮಾಡಿದ್ರು ನಾವು ಬಿಡೋದಿಲ್ಲ ಅಂತ ಮುಜ್ತಬಾ ಖಮೇನಿಯನ್ನ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾಗಿ ಇರಾನ್ ಕೂಡ ತನ್ನ ಹೊಸ ನಾಯಕನನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದೆ. ನಾಯಕ ಬದುಕಿದ್ರೆ ಸಾಕು, ಯುದ್ಧ ಮಾಡೋದಕ್ಕೆ ಅದೊಂದು ನಂಬಿಕೆನೇ ಆತ್ಮಸ್ಥೈರ್ಯ ಕೊಡುತ್ತೆ ಅಂತೇಳಿ ಮುಜ್ತಬಾ ಖಮೇನಿಯನ್ನ ಸೇಫ್ ಆಗಿ ರಷ್ಯಾಗೆ ಕಳಿಸಿರುವ ರಿಪೋರ್ಟ್ಸ್ ಇವೆ. ಆದರೆ ಇರಾನ್ನಲ್ಲಿ ಈಗ ಇಸ್ರೇಲ್ ಮತ್ತು ಅಮೆರಿಕ ಏನು ಮಾಡ್ತಿದೆ ನೋಡಿ. ಇರಾನ್ನ ಬ್ರೈನ್ ಅನ್ನೇ ನಾಶ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಇರಾನ್ನ ಪವರ್ಫುಲ್ ಸೆಕ್ಯೂರಿಟಿ ಚೀಫ್ ಲಾರಿಜಾನಿ ಅವರನ್ನ ಹತ್ಯೆ ಮಾಡಲಾಗಿದೆ. ಈ ಬಗ್ಗೆ ನಾವು ಈಗಾಗಲೇ ಡೀಟೇಲ್ ಆದ ವಿಡಿಯೋವನ್ನ ಮಾಡಿದ್ದೇವೆ. ಆದರೆ ಅವ್ರ ಬಗ್ಗೆ ಕೆಲವೊಂದು ಗೊತ್ತಿರದೆ ಇರುವಂತ ಇನ್ಫಾರ್ಮೇಶನ್ ಅನ್ನ ಈಗ ಹೇಳ್ತೀವಿ ನೋಡಿ. ಇಲ್ಲಿ ಲಾರಿಜಾನಿ ಅಂದ್ರೆ ಯಾರು ಅಂತ ಕೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಚೀಫ್. ಅಂದ್ರೆ ಭಾರತದಲ್ಲಿ ಮಿಲಿಟರಿ ಚಾಣಾಕ್ಷ ಅಜಿತ್ ದೋವಲ್ ಇರುವ ತರ ಇರಾನ್ ಮಿಲಿಟರಿ ಪ್ರಾಕ್ಸಿಗಳು ಹಾಗೂ IRGC ಪಡೆಗಳ ಬಿಗ್ ಬ್ರೈನ್ ಈ ಅಲಿ ಲಾರಿಜಾನಿ. ಈತ ಸಾಮಾನ್ಯ ವ್ಯಕ್ತಿಯಲ್ಲ. ಅಲಿ ಖಮೇನಿ ಸತ್ತ ಮೇಲೆ ಇರಾನನ್ನ ಅಂಡರ್ ಗ್ರೌಂಡ್ ನಿಂದ ನಡೆಸ್ತಿದ್ದ ಚಾಣಕ್ಯ ಅಂದ್ರೆ ಇದೇ ಲಾರಿಜಾನಿ. ಇರಾನ್ನ ಪ್ರತಿಯೊಂದು ಮಿಲಿಟರಿ ಸ್ಟ್ರಾಟಜಿ ಹಿಂದೆ ಇವರದ್ದೇ ಐಡಿಯಾ ಇರ್ತಿತ್ತು. ಈಗ ಈ ಮಾಸ್ಟರ್ ಮೈಂಡ್ ಜೊತೆಗೆ ಇರಾನ್ನ ಬಾಸೀಜ್ ಸೈನ್ಯ ಮುಖ್ಯಸ್ಥ ಸುಲೈಮಾನಿ ಕೂಡ ಹತರಾಗಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ಇದು ಇರಾನ್ ಸೈನ್ಯದ ಸ್ಥೈರ್ಯ ಕುಗ್ಗಿಸ್ತಿದೆ. ಅಲ್ಲಿಗೆ ಇರಾನ್ನ ಟಾಪ್ ಲೀಡರ್ಶಿಪ್ ಈಗ ಆಲ್ಮೋಸ್ಟ್ ಮಣ್ಣು ಪಾಲಾಗಿದೆ. ಒಬ್ಬರಾದ ಮೇಲೊಬ್ರು ಟಾಪ್ ಕಮಾಂಡರ್ ಸಾಯ್ತಿರೋದು ಇರಾನನ್ನ ಅನಾಥವನ್ನಾಗಿ ಮಾಡ್ತಿದೆ. ಈಗ ಇರಾನ್ ತನ್ನ ಮುಂದಿನ ದಾಳಿಗೆ ಯಾರನ್ನ ನಂಬಬೇಕು ಅನ್ನುವ ಗೊಂದಲದಲ್ಲಿದೆ. ಯುದ್ಧದ ಮಧ್ಯೆ ಹಬ್ಬಿರುವ ಇನ್ನೊಂದು ದೊಡ್ಡ ಸುದ್ದಿ ಅಂದ್ರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸಾವಿನ ವದಂತಿ. ನೆತನ್ಯಾಹು ಅವರನ್ನ ಇರಾನ್ ಫಿನಿಶ್ ಮಾಡಿದೆ ಅಂತ ಇರಾನ್ ಪರ ಗುಂಪುಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ವು. ಸಾಕಷ್ಟು ವಿಡಿಯೋ ಕೂಡ ವೈರಲ್ ಆದವು. ಒಂದು ವಿಡಿಯೋದಲ್ಲಿ ನೆತನ್ಯಾಹು ಅವರಿಗೆ 6 ಬೆರಳುಗಳಿತ್ತು. ಇದನ್ನು ನೋಡಿ ಜಗತ್ತು ಇದು AI ವಿಡಿಯೋ, ಅಸಲಿ ನೆತನ್ಯಾಹು ಸತ್ತಿದ್ದಾರೆ ಅಂತ ನಂಬೋದಕ್ಕೆ ಶುರು ಮಾಡಿತ್ತು. ನಂತರ ನೆತನ್ಯಾಹು ಅವರೇ ನೇರವಾಗಿ ಮುಂದೆ ಬಂದು ಉತ್ತರ ಕೊಡುವ ರೀತಿ ವಿಡಿಯೋ ಬಂತು. ಜೆರುಸಲೆಂನ ಕೆಫೆಯೊಂದರಲ್ಲಿ ಕಾಫಿ ಕುಡಿಯುತ್ತಾ, ನಾನು ಸತ್ತಿದ್ದೀನಿ ಅಂತ ಯಾರಾದರೂ ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ಪಂಚ್ ಕೊಡುವ ತರ ಇತ್ತು. ಅದರಲ್ಲಿ ತಮಗೆ 5 ಬೆರಳುಗಳು ಇರೋದು ಅಂತ ತೋರಿಸಿದ್ರು. ಆದ್ರೆ ಈ ವಿಡಿಯೋ ಕೂಡ ಫೇಕ್ ಅಂದ್ರು.
ಮತ್ತೊಂದು ವಿಡಿಯೋದಲ್ಲಿ ಜೆರುಸೆಲೆಂನಲ್ಲಿ ನೆತನ್ಯಾಹು ಸಾಮಾನ್ಯ ಜನರ ಯೋಗಕ್ಷೇಮ ವಿಚಾರಿಸುವ ತರ ತೋರಿಸಲಾಯಿತು. ಅದು ಕೂಡ ಫೇಕ್ AI ಜನರೇಟೆಡ್ ಅನ್ನುವ ಕಾಮೆಂಟ್ಸ್ ಬಂದವು. ಸಾಕಷ್ಟು ಫೇಕ್ ವಿಡಿಯೋಗಳು ಹೊರಬಂದ್ರು. ಈಗ ಕೊನೆಗೆ ನೆತನ್ಯಾಹು ವಾರ್ ರೂಮ್ ಒಂದರಲ್ಲಿ ಕೂತು ಮಾತನಾಡಿ ಎಲ್ಲ ವದಂತಿಗಳಿಗೂ ತೆರೆ ಎಳೆದಿದ್ದಾರೆ. ಆದರೆ ಒಂದಂತೂ ಸತ್ಯ, ಈ ಯುದ್ಧ ಕೇವಲ ಭೂಮಿ ಮೇಲೆ ಅಥವಾ ಆಕಾಶದಲ್ಲಿ ನಡೀತಿಲ್ಲ, ಜನರ ಮನಸ್ಸಿನ ಮೇಲೂ ನಡೀತಾ ಇದೆ. ಸೈಕಲಾಜಿಕಲ್ ವಾರ್ ಶುರುವಾಗಿದೆ. ಒಂದು ದೇಶ ಇನ್ನೊಂದು ದೇಶದ ಪ್ರಧಾನಿ ಸತ್ತಿದ್ದಾರೆ ಅನ್ನುವ ಸುದ್ದಿ ಹಬ್ಬಿಸ್ತಿದೆ. ಆ ಮೂಲಕ ಅಲ್ಲಿನ ಸೈನ್ಯದ ಕಾನ್ಫಿಡೆನ್ಸ್ ಕುಗ್ಗಿಸೋದು ಇರಾನ್ನ ಪ್ಲಾನ್. ಆದರೆ ನೆತನ್ಯಾಹು ಲೈವ್ ಬರುವ ಮೂಲಕ ಆ ಪ್ಲಾನ್ ಅನ್ನ ಮಣ್ಣು ಪಾಲು ಮಾಡಿದ್ದಾರೆ. ಸರಿ, ಒಂದ್ ಕಡೆ ಇರಾನ್ ಲೀಡರ್ಗಳೆಲ್ಲ ಸಾಯ್ತಿದ್ದಾರೆ, ಮುಜ್ತಬಾ ಕೂಡ ಅಡಗಿ ಕೂತಿದ್ದಾರೆ. ಹಾಗಾದರೆ ಇರಾನ್ ಶರಣಾಗುತ್ತಾ? ಅಲ್ಲಿರೋದೇ ಟ್ವಿಸ್ಟ್. ಇರಾನ್ ಶರಣಾಗೋದು ಬಿಡಿ, ಈಗ ಇನ್ನು ಹೆಚ್ಚು ಅಗ್ರೆಸಿವ್ ಆಗ್ತಿದೆ. ಯಾಕಂದ್ರೆ ಇರಾನ್ನ ಇಡೀ ಕಂಟ್ರೋಲ್ ಈಗ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಕೈಗೆ ಹೋಗಿದೆ. ಇಲ್ಲಿ ಸುಪ್ರೀಂ ಲೀಡರ್ ಕೇವಲ ಒಬ್ಬ ವ್ಯಕ್ತಿ, ಆದರೆ ಅಸಲಿ ಪವರ್ ಇರೋದು ಈ ಸೈನ್ಯದ ಕಮಾಂಡರ್ಗಳ ಕೈಯಲ್ಲಿ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇರಾನ್ ಏನ್ ಮಾಡಬಹುದು? ಮೊದಲೇದಾಗಿ ಇರಾನ್ ತನ್ನ ಪ್ರಾಕ್ಸಿಗಳನ್ನ ಅಂದ್ರೆ ಹಿಜ್ಬುಲ್ಲಾ ಮತ್ತು ಹೌತಿಗಳನ್ನ ಸಂಪೂರ್ಣವಾಗಿ ಯುದ್ಧಕ್ಕೆ ಇಳಿಸುವ ಪ್ಲಾನ್ ಮಾಡ್ತಿದೆ. ಇಸ್ರೇಲ್ ಮೇಲೆ ನೇರ ದಾಳಿ ಮಾಡೋದರ ಜೊತೆಗೆ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡೋದು ಪ್ರಾಕ್ಸಿಗಳ ಟಾಸ್ಕ್. ಎರಡನೇದಾಗಿ ನ್ಯೂಕ್ಲಿಯರ್ ವಿಚಾರದಲ್ಲಿ ಇರಾನ್ ಸದ್ಯಕ್ಕೆ ಸರ್ವೈವಲ್ ಮೂಡ್ನಲ್ಲಿದೆ ಅಂತ ಅನ್ಸಿದ್ರು. ಒಳಗೊಳಗೆ ಅಣುಬಾಂಬ್ ತಯಾರಿಕೆ ಪ್ರಯತ್ನ ನಡೀತಾ ಇದೆ ಅನ್ನುವ ವಾದ ಇವೆ. ಜೊತೆಗೆ ಜಗತ್ತಿನಾದ್ಯಂತ ಇರುವ ಸ್ಲೀಪರ್ ಸೆಲ್ಗಳು ಯಾವುದೇ ಕ್ಷಣದಲ್ಲಾದರೂ ಆಕ್ಟಿವೇಟ್ ಆಗಬಹುದು. ಅಮೆರಿಕ ಸೇರಿದಂತೆ ಎಲ್ಲಾ ದೇಶಗಳಲ್ಲೂ ಸೈಲೆಂಟ್ ಆಗಿ ಆತ್ಮಾಹುತಿ ದಾಳಿಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಇಡೀ ಜಗತ್ತು ಈಗ ಅಲರ್ಟ್ನಲ್ಲಿದೆ. ಜೊತೆಗೆ ಇರಾನ್ನ ಅತ್ಯಂತ ದೊಡ್ಡ ಫ್ಯೂಚರ್ ಅಸ್ತ್ರ ಅಂದ್ರೆ ಅದು ಸ್ಟ್ರೈಟ್ ಆಫ್ ಹಾರ್ಮುಜ್. ಜಗತ್ತಿನ ಕಾಲು ಭಾಗದಷ್ಟು ತೈಲ ಸಾಗಣೆಯಾಗುವ ಈ ದಾರಿಯನ್ನ ಇರಾನ್ ಫಂಕ್ಷನಲ್ ಆಗಿ ಬ್ಲಾಕ್ ಮಾಡೋದಕ್ಕೆ ನೋಡ್ತಿದೆ. ಅಂದ್ರೆ ಜಗತ್ತಿನ ಎಕಾನಮಿ ಕೊಲ್ಯಾಪ್ಸ್ ಮಾಡಿ ಈ ಯುದ್ಧ ನಿಲ್ಲಿಸೋದಕ್ಕೆ ಅಮೆರಿಕ ಇಸ್ರೇಲ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಸೊ ಇರಾನ್ ಮಾಡ್ತಿರೋದು ಕೇವಲ ಡ್ರೋನ್ ಮಿಸೈಲ್ ಯುದ್ಧವಲ್ಲ, ಆರ್ಥಿಕ ಯುದ್ಧ. ದುಬೈ ಏರ್ಪೋರ್ಟ್ ಮೇಲೆ ನಡೆದ ದಾಳಿ ಇದಕ್ಕೊಂದು ಲೇಟೆಸ್ಟ್ ಎಕ್ಸಾಂಪಲ್. ಅಂತಾರಾಷ್ಟ್ರೀಯ ವಿಮಾನ ಸಂಚಾರವನ್ನ ಅಸ್ತವ್ಯಸ್ತಗೊಳಿಸಿ ಜಗತ್ತಿನ ಗಮನ ಸೆಳೆಯೋದು ಇರಾನ್ನ ಉದ್ದೇಶ. ಅದೇ ರೀತಿ ಹರ್ಮುಜ್ ಕೂಡ ದೊಡ್ಡ ಅವಧಿಗೆ ಬಂದಾಗಿ ಉಳ್ಕೊಂಡ್ರೆ ಜಗತ್ತಿಗೆ ಆರ್ಥಿಕ ಸಂಕಷ್ಟ ತಪ್ಪಿದ್ದಲ್ಲ. ತೈಲ ಸಾಗಾಣಿಕೆಗೆ ಯಾವುದೇ ಪರ್ಯಾಯ ಮಾರ್ಗ ಹುಡುಕಿದ್ರೂ ಜನರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಇನ್ನು ಇರಾನ್ ಒಬ್ಬಂಟಿಯಾಗಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇರಾನ್ನ ಹಿಂದೆ ರಷ್ಯಾ ಮತ್ತು ಚೀನಾ ಇವೆ ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗಿದೆ. ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ರಷ್ಯಾ ತನ್ನ ಅತ್ಯಾಧುನಿಕ ರಾಡಾರ್ ಸಿಸ್ಟಮ್ ಮತ್ತು ಸ್ಯಾಟಲೈಟ್ ಡೇಟಾವನ್ನ ಇರಾನ್ಗೆ ಒದಗಿಸ್ತಾ ಇದೆ. ಮುಜ್ತಬಾ ಎಸ್ಕೇಪ್ ಆಗಿದ್ದು ಅಥವಾ ಅಡಗಿ ಕೂತಿರೋದು ಕೂಡ ಇದೇ ಸ್ಯಾಟಲೈಟ್ ಡೇಟಾದಿಂದ ಇರಬಹುದು ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್. ಚೀನಾ ಕೂಡ ತನ್ನ ಎನರ್ಜಿ ಅವಶ್ಯಕತೆಗಾಗಿ ಇರಾನ್ ಪರವಾಗಿ ಡಿಪ್ಲೊಮ್ಯಾಟಿಕ್ ಆಗಿ ನಿಂತಿದೆ. ಹರ್ಮುಜ್ನಲ್ಲಿ ಅವರವರ ಹಡಗುಗಳಿಗೆ ಅವರವರೇ ರಕ್ಷಣೆ ಕೊಡಬೇಕು ಅಂತ ಟ್ರಂಪ್ ಹೇಳಿದಾಗ ಚೀನಾ ಹೌದು ಅಂತ ಹೇಳ್ತಿರ್ಬೋದು. ಆದರೆ ವಿಚಾರ ಏನಂದ್ರೆ ಇರಾನ್ ಚೀನಾ ಹಡಗುಗಳನ್ನ ಟಾರ್ಗೆಟ್ ಮಾಡೋದಿಲ್ಲ. ಯಾಕಂದ್ರೆ ಚೀನಾ ಒಳಗೊಳಗೆ ಏನ್ ಸಪೋರ್ಟ್ ಕೊಡಬೇಕೋ ಅದನ್ನ ಇರಾನ್ಗೆ ಕೊಡ್ತಿದೆ. ಸದ್ಯ ಜಗತ್ತು ಈಗ ಎರಡು ಭಾಗವಾಗ್ತಿದೆ. ಇರಾನ್ನ ಮುಂದಿನ ಮೂವ್ಗಳಲ್ಲಿ ರಷ್ಯಾದ ವೆಪನ್ಸ್ ಮತ್ತು ಚೀನಾದ ಹಣದ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಕೇವಲ ಮಿಡ್ಲ್ ಈಸ್ಟ್ ಯುದ್ಧವಾಗಿ ಉಳ್ಕೊಳ್ಳದೆ ದೊಡ್ಡ ಗ್ರೇಟ್ ಪವರ್ ಗೇಮ್ ಆಗಿ ಕನ್ವರ್ಟ್ ಆಗ್ತಿದೆ. ಯುದ್ಧದಲ್ಲಿ ನೇರವಾಗಿ ಮೈತ್ರಿಕೂಟ ಕಾಣದಿದ್ರು ಮತ್ತೊಮ್ಮೆ ಕೋಲ್ಡ್ ವಾರ್ ಸಿಚುವೇಶನ್ ಬರ್ತಿರೋದಂತೂ ನಿಜ. ಆ ಮೂಲಕ ಇಸ್ರೇಲ್ ಮತ್ತು ಅಮೆರಿಕಾಗೆ ತಿರುಗೇಟ್ ನೀಡೋದಕ್ಕೆ ಇರಾನ್ ಫುಲ್ ರೆಡಿ ಆಗ್ತಿದೆ. ಸ್ನೇಹಿತರೆ, ಇರಾನ್ ಇತಿಹಾಸವನ್ನ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ. ಇರಾನ್ ಎಷ್ಟೇ ಏಟು ತಿಂದ್ರೂ ಪುನಃ ಎದ್ದು ಬರುವ ಸಾಮರ್ಥ್ಯ ಹೊಂದಿದೆ. ಅಲಿ ಖಮೇನಿ ಹೋದ ಮೇಲೆ ಇರಾನ್ ಈಗ ತನ್ನ ಸೈನ್ಯದ ಮೂಲಕ ಮರುಜನ್ಮ ಪಡೆಯೋದಕ್ಕೆ ಟ್ರೈ ಮಾಡ್ತಿದೆ. ಇರಾನ್ನ ಯುವ ಪೀಳಿಗೆಗೆ ಸುಪ್ರೀಂ ಲೀಡರ್ಗಳ ಮೇಲೆ ಅಸಮಾಧಾನ ಇರಬಹುದು, ಆದರೆ ಹೊರಗಿನ ದೇಶಗಳು ದಾಳಿ ಮಾಡಿದಾಗ ಅವರೆಲ್ಲ ಒಂದಾಗ್ತಾರೆ. ಇರಾನ್ ಸೈನ್ಯದ ಒಳಗಿರುವ ಆಂತರಿಕ ಘಟಕಗಳು ಈಗ ಪ್ರಬಲವಾಗ್ತಿವೆ. ಲೀಡರ್ ಇಲ್ಲದಿದ್ದಾಗ ಪ್ರತಿ ಸೈನಿಕನು ಕೂಡ ಒಬ್ಬ ಲೀಡರ್ ಆಗಿ ಕೆಲಸ ಮಾಡ್ತಾನೆ ಅನ್ನೋದು ಇರಾನ್ನ ಹೊಸ ಯುದ್ಧ ತಂತ್ರ. ಅವರ ಬಳಿ ಇರುವ ಸುಧಾರಿತ ಮಿಸೈಲ್ ತಂತ್ರಜ್ಞಾನ ಮತ್ತು ಅಂಡರ್ ಗ್ರೌಂಡ್ ಸೈನ್ಯ ಇಸ್ರೇಲ್ಗೆ ದೊಡ್ಡ ತಲೆನೋವು ತರಲಿದೆ ಅನ್ನುವ ಲೆಕ್ಕಾಚಾರಗಳಿದೆ. ಕೊನೆಯದಾಗಿ ಹೇಳೋದಾದ್ರೆ ಇರಾನ್ ಈಗ ಅಕ್ಷರಶಃ ಒಂದು ಟರ್ನಿಂಗ್ ಪಾಯಿಂಟ್ ನಲ್ಲಿದೆ. ಅಲಿ ಖಮೇನಿ ಹತ್ಯೆ ಮತ್ತು ಮುಜ್ತಬಾ ಮೇಲಿನ ದಾಳಿ ಇರಾನ್ಗೆ ಮಾರಣಾಂತಿಕ ಪೆಟ್ಟು ಕೊಟ್ಟಿರೋದು ನಿಜ. ಆದರೆ ಇರಾನ್ನ ಐಡಿಯಾಲಜಿ ಈಗ ಇಸ್ರೇಲ್ ಮೇಲೆ ಮಾಸ್ಟರ್ ಸ್ಟ್ರೈಕ್ ಮಾಡೋದಕ್ಕೆ ಕಾಯ್ತಿದೆ. ಹಾಗಾಗಿ ಇರಾನ್ನ ಮುಂದಿನ ನಡೆ ಏನಿರಬಹುದು? ಈ ಯುದ್ಧ ಇನ್ನು ಯಾವ ಭೀಕರ ರೂಪ ಪಡೆದುಕೊಳ್ಳುತ್ತೆ ಅನ್ನೋದೇ ಈಗಿರುವ ಆತಂಕ. ನಿಮ್ಮ ಪ್ರಕಾರ ಇರಾನ್ ಶರಣಾಗುತ್ತಾ ಅಥವಾ ಸರಿಯಾದ ತಿರುಗೇಟು ಕೊಟ್ಟು ಜಗತ್ತಿಗೆ ಶಾಕ್ ಕೊಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ಚರಿತ್ರೆ ಚಾನಲ್ ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ.